ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ರಾಗಿ ಕಿಲ್ಸ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಟ್ರೆಡಿಷ್ನಲ್ ಆಗಿ ಸೂಪರ್ ಆಗಿರುವಂಥ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ ಓವರ್ನೈಟು 1 ಕಪ್ ಅಷ್ಟು ರಾಗಿನ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಇದನ್ನು ಬೆಳಗ್ಗೆ ನೋಡ್ತಿರ್ಬೋದು, ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿರುವಂಥ ರಾಗಿನ ಬೆಳಗ್ಗೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಇದರಿಂದ ನೋಡ್ತಿರ್ಬೋದು ರಾಗಿನಲ್ಲಿರುವಂಥ ಹಾಲೆಲ್ಲ ಬಿಟ್ಕೊಂಡಿದೆ. ಇದನ್ನು ನಾನಿಲ್ಲಿ ಒಂದು ಸ್ಟ್ರೈನರ್ಗೆ ಬೇರೆ ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಳ್ತೀನಿ. ಇದು ತುಂಬ ಗಟ್ಟಿಯಾಗಿರೋದ್ರಿಂದ ನೀವು ಎಷ್ಟು ಬೇಕಾದರೂ ಇದಕ್ಕೆ ನೀರು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಈ ಜಾರ್ ತುಂಬ ಆಗೋಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಆವಾಗ ನಿಮಗೆ ಈಸಿಯಾಗಿ ಅದರಲ್ಲಿರೋ ಹಾಲು ಪಾತ್ರೆಗೆ ಬೀಳುತ್ತೆ. ಈ ಥರ ನಿಧಾನವಾಗಿ ಹಾಲು ಮಾತ್ರ ಇದು ಸ್ಟ್ರೈನ್ ಆಗಿ ಪ್ಯೂರ್ ಹಾಲು ಬೇಕು ನಮಗೆ ರಾಗಿಯಿಂದ. ಈ ಥರ ಎಷ್ಟಾಗುತ್ತೋ ಅಷ್ಟು ಹಾಲನ್ನು ತೆಕ್ಕೊಳ್ಳಿ. ಇದಕ್ಕೆ ಮತ್ತೆ ನೀವು ನೀರು ಹಾಕ್ಕೊಂಡು ಇದರಲ್ಲಿರೋ ಹಾಲನ್ನು ಚೆನ್ನಾಗಿ ತೆಕ್ಕೋಬೇಕಾಗತ್ತೆ. ಸ್ವಲ್ಪನೂ ವೇಸ್ಟ್ ಮಾಡಬೇಡಿ, ತುಂಬಾ ಕಷ್ಟ ಇದನ್ನು ಮಾಡೋದು. ಹಾಲು ಎಷ್ಟು ಬರುತ್ತೋ ಅಷ್ಟನ್ನು ತೆಕ್ಕೊಳ್ಬೇಕು. ಮತ್ತು ಉಳಿದಿರುವಂಥ ಈ ರಾಗಿ ತರಿ ಏನಿದೆ ಇದನ್ನು ಕೂಡ ಇನ್ನೊಂದು ಸರಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಅದರಿಂದ ಕೂಡ ನಾನು ಹಾಲನ್ನು ತೆಗಿತೀನಿ. ನೋಡ್ತಿರ್ಬೋದು ಅದರಿಂದ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ 1 ಲೀಟ್ರಷ್ಟು ಹಾಲು ಬಂದಿದೆ ಇದರಿಂದ. ಇದಕ್ಕೆ ನೀವು ಬೇಕಿದ್ರೆ 1 ಕಪ್ಪಷ್ಟು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಇನ್ನೊಂದು ಅಗಲವಾಗಿರುವಂಥ ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ನಾನು. ಇದಕ್ಕೆ ನಾನಿಲ್ಲಿ 1/4 kg ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೋದು. ನಾನಲ್ಲಿ 1 ಲೀಟ್ರಷ್ಟು ಹಾಲಿಗೆ 1/4 kg ಬೆಲ್ಲ ಸೇರಿಸ್ಕೊಳ್ತೀನಿ. ಯಾಕಂದರೆ ಹಾಲು ಅರ್ಧದಷ್ಟು ಆಗುತ್ತೆ. 1 ಲೀಟ್ರಷ್ಟು ಹಾಲು ಹೋಗಿ ಒಂದು ಅರ್ಧ ಲೀಟ್ರಷ್ಟು ಆಗುತ್ತೆ ಹಾಲು. ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಳ್ತೀನಿ. ನೋಡ್ತಿರ್ಬೋದು ಈ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೋಡ್ತಿರ್ಬೋದು ನೀವು, ನಾನು ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ. ಇವಾಗ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡೆ ಇದಕ್ಕೆ. ಇದನ್ನು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಈ ಏಲಕ್ಕಿ ಅಥವಾ ಬೆಲ್ಲದಲ್ಲಿರೋ ಕಸ ಎಲ್ಲನೂ ನಿಮಗೆ ತೆಗಿಬೇಕಂದ್ರೆ ಒಂದು ಈ ಥರ ಕಾಟನ್ ಬಟ್ಟೆಯಿಂದ ಬೇರೆ ಪಾತ್ರೆಗೆ ಈ ಥರ ಸೋಸ್ಕೊಳ್ಳಿ. ಆವಾಗ ಏಲಕ್ಕಿ ಕಸ ಅಥವಾ ಬೆಲ್ಲದಲ್ಲಿರೋ ಕಸ ಏನಿದೆ ಅದು ಕೂಡ ಚೆನ್ನಾಗಿ ಹೋಗಿ ನಿಮಗೆ ಕ್ಲೀನಾಗಿರುವಂಥ ಹಾಲು ಸಿಗುತ್ತೆ. ನೋಡ್ತಿರ್ಬೋದು ನಾನೆಲ್ಲ ಸೋಸ್ಕೊಂಡು ಒಂದು ಬೇರೆ ಪಾತ್ರೆಗೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಳ್ತೀನಿ ನಾನು. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಸೌಟಿಂದ ಇದನ್ನು ತಿರುಗಿಸ್ತಾ ಇರಬೇಕು. ಈ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿ ಅಂತ ಸ್ವೀಟ್ ಇದು. ಮಕ್ಕಳಿಗೆ ಅಥವಾ ನಿಮಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ವೀಕಲ್ಲಿ ಒಂದು ಸರಿನಾದರೂ ಈ ಥರ ಸ್ವೀಟನ್ನು ಮಾಡ್ಕೊಳ್ಳಿ. ಹೆಲ್ದಿಯಾಗಿರೋಂಥ ಸ್ವೀಟ್ ಇದು. ಇವಾಗ ನಾನು ಗಸಗಸೆ ಮತ್ತು ಕಾಯಿ ತುರಿ ಕೂಡ ತುರಿದಿಟ್ಕೊಂಡಿದ್ದೀನಿ. ಗಸಗಸೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಮೊದಲೇ ಮಾಡಿ ಇಟ್ಕೊಳ್ಬೇಕು. ನೋಡ್ತಿರ್ಬೋದು ಈ ಥರ ತಿರುಗಿಸ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ಕೈ ಬಿಡಬೇಡಿ. ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಅಥವಾ ಗಂಟುಗಳಾಗುತ್ತೆ. ಗಂಟಾಗದೇ ಇರೋ ಥರ ಇದನ್ನು ತಿರುಗಿಸ್ತಾ ಇರಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ, ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ, ಗಂಟಾಗಲ್ಲ. ಇವಾಗ ಇದಾಗಿದೆ ಇಲ್ಲೋ ಅಂತ ನೋಡೋಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸಣ್ಣ ಪ್ಲೇಟ್ನಲ್ಲಿ ನೀರು ತಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ಬೇಕು ಅದನ್ನು ಮಿಕ್ಸ್ಚರ್ನ. ಅದು ಹಾಗೆ ಕೂತ್ಕೊಳ್ಬೇಕು ಉಂಡೆ ಥರ. ಈ ಥರ ನೀರಲ್ಲಿ ಅದು ಹರಡಬಾರ್ದು. ಈ ಥರ ಉಂಡೆ ಥರ ಆಗಬೇಕದು ಅಲ್ಲೇ. ಇವಾಗ ಇದು ಆಗಿದೆ ಅಂತ ಅರ್ಥ. ಸುಮಾರು ಟೈಮ್ ಹಿಡಿಯುತ್ತೆ ಇದನ್ನು ಮಾಡಲಿಕ್ಕೆ. ಒಂದು ಅರ್ಧ ಗಂಟೆ ಮೇಲೆ ಹಿಡಿಯುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ರಾಗಿ ಕಿಲ್ಸ.
ಒಂದು ಅರ್ಧ ಗಂಟೆನಾದರೂ ಬೇಕು ಇದನ್ನು ಮಾಡಲಿಕ್ಕೆ. ಈ ಥರ ತಿರುಗಿಸ್ತಾ ಅದು ಗಟ್ಟಿ ಆಗುತ್ತೆ. ಆವಾಗ ಒಂದು ಪ್ಲೇಟ್ಗೆ ನಾನು ಮೊದಲೇ ತುಪ್ಪ ಹಚ್ಕೊಂಡು ಸವರಿ ಇಟ್ಕೊಂಡಿದ್ದೀನಿ. ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ, ನೋಡ್ತಿರ್ಬೋದು. ಈ ಥರ ಪ್ಲೇಟ್ಗೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಈ ಸ್ಪೂನಿಗೆ ಅಥವಾ ಈ ಸೌಟಿಗೆ ಹತ್ತಿರೋದನ್ನು ಕೂಡ ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಇನ್ನೂ ಜಾಸ್ತಿ ಇಷ್ಟ ಅನ್ನೋರು ಇನ್ನೂ ಜಾಸ್ತಿ ಸ್ವೀಟನ್ನು ಹಾಕ್ಕೊಳ್ಬೋದು. ಇವಾಗ ಹುರಿದಿಟ್ಕೊಂಡಂಥ ಗಸಗಸೆ ಮತ್ತು ಕಾಯಿ ತುರಿ ಕೂಡ ನಾನು ಇಲ್ಲೇ ಇದ್ರ ಮೇಲ್ಗಡೆ ಹಾಕ್ಕೊಳ್ತೀನಿ, ಉದುರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟ ಇಲ್ಲ ಅಂದರೆ ನಿಮಗೆ ಗಸಗಸೆ ಕಾಯಿ ತುರಿ ಹಾಕೋದು ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಆರೋಕ್ಕೆ ಬಿಡಿ. ಇದಾದಮೇಲೆ ನೋಡ್ತಿರ್ಬೋದು, ನಾನಿಲ್ಲಿ ಮಾಡಿ ಇಟ್ಟಾದಮೇಲೆ ಬೆಳಗ್ಗೆ ಮಾಡಿದ್ದೆ, ನೈಟ್ಗೆ ಇದನ್ನು ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಆರಿದೆ. ಚೆನ್ನಾಗಿ ಆರಾದಮೇಲೆ ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ನಿಮಗೆ ಕಿಲ್ಸ. ನೋಡ್ತಿರ್ಬೋದು, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಇವಾಗ ಕಿಲ್ಸ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.